ಭಾರ್ಗವಿ, ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನೋ ಪರಿಜ್ಞಾನ ಇದೆಯಾ? 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ. ಅಂತ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಕ್ ಹೊರಟಿದ್ದೀರಲ್ಲ, ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಭಾರ್ಗವಿ. ಶಂಕ್ರು, ಸಂಧ್ಯಾ ಕೊಲೆ ಆಗಿದ್ ಹಿಂದಿನ ದಿನ ಅಂದ್ರೆ 17ನೇ ತಾರೀಕು ನೀವೆಲ್ಲಿದ್ರಿ? ಅದು ನನ್ನ ಮಗುಗೆ ಮುಡಿ ಕೊಡಿಸ್ಬೇಕು ಅಂತ ಮನ್ನಾಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೋ ಮೇಡಮ್. ಎಷ್ಟು ಗಂಟೆಗೆ ಮುಡಿ ಕೊಟ್ರಿ? ಸರಿಯಾಗಿ ನೆನಪಾಗ್ತಿಲ್ಲ ಮೇಡಮ್. ಪರವಾಗಿಲ್ಲ. ಒಂದು ಅಂದಾಜು ಎಷ್ಟು ಗಂಟೆಗೆ ದೇವಸ್ಥಾನದಲ್ಲಿದ್ರಿ ನೀವು? ಅಲ್ಲಿ ಮುಡಿ ಕೊಡಕ್ಕೆಲ್ಲ ಕ್ಯೂ ಇರುತ್ತೆ, ನನ್ಗೂ ಗೊತ್ತು. ಪರವಾಗಿಲ್ಲ, ಹೇಳಿ. ಅವತ್ತು ಬೆಳಗ್ಗೆ 7ರಿಂದ ಮಧ್ಯಾಹ್ನ 12 ಗಂಟೆವರೆಗೂ ಅಲ್ಲೇ ಇದ್ದ ಮೇಡಮ್. ಆಮೇಲೆ ಊಟ ಮಾಡ್ಕೊಂಡು ವಾಪಸ್ ಬಂದ್ವಿ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಮಗುಗೆ ಮುಡಿ ಕೊಡಕ್ ಹೋದವರು ಮಧ್ಯಾಹ್ನವರೆಗೂ ದೇವಸ್ಥಾನದಲ್ಲೇ ಇದ್ದು ಅಲ್ಲೇ ಊಟ ಮಾಡ್ಕೊಂಡು ಬಂದವರು ಅದೇ ದಿನ ಬೆಳಗ್ಗೆ 11 ಗಂಟೆಗೆ ಮಗುಗೆ ಹುಷಾರಿಲ್ಲ ಅಂತ ಇದೇ ಊರಲ್ಲಿ ಸರ್ಕಾರಿ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಒಂದೇ ಟೈಮಲ್ಲಿ ಎರಡೆರಡು ಊರಲ್ಲಿ ಇರೋಂಥ ವಿಶೇಷ ಶಕ್ತಿ ಅಂದ್ರೆ ಸೂಪರ್ ಪವರ್ ಎಲ್ಲಿಂದ ಬಂತು ಶಂಕರು ಅವರೇ? ಓ, ನೀವು ವಾಪಸ್ ಬರಕ್ಕೆ MLA ಸಾಹೇಬ್ರು ಫ್ಲೈಟ್ ಕಳ್ಸಿದ್ರಾ? ಒಂದ್ ವೇಳೆ ನೀವು ಫ್ಲೈಟ್ ಅಲ್ಲೇ ಬಂದಿದ್ರು ಒಂದೇ ಟೈಮಲ್ಲಿ ಎರಡೆರಡು ಜಾಗದಲ್ಲಿರೋಕೆ ಸಾಧ್ಯನೇ ಇಲ್ಲ. ಇವರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ಹೆಸರನ್ನ ದಾಖಲೆ ಮಾಡಿ ಚಿಕಿತ್ಸೆ ಪಡೆದಿರೋ ಎಲ್ಲಾ ದಾಖಲೆಗಳನ್ನು ನಿಮ್ ಮುಂದೆ ಸಬ್ಮಿಟ್ ಮಾಡಿದೀನಿ ಯುವರಾನ. ಇವರು ಮಗುಗೆ ಮುಡಿ ಕೊಡಕ್ ಹೋಗಿದ್ದೆ ಅಂತ ಹೇಳ್ತಿರೋದು ಒಂದು ಕಟ್ಟು ಕತೆ. ನಡೆದಿರೋದನ್ನ ನಾನ್ ಹೇಳ್ತೀನಿ ಯುವರಾನ. ಅವತ್ತು ಶಂಕರು ಅವ್ರ ಮಗುಗೆ ಹುಷಾರಿಲ್ಲ ಅಂತ ಪಾರ್ಟಿ ಆಫೀಸ್ಗೆ ಹೋಗಿಲ್ಲ. ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ತನಕ ಇವರು ಹಾಸ್ಪಿಟಲ್ ನಲ್ಲೇ ಇದ್ದಾರೆ. ಅದಾದ ನಂತರ 3 ಗಂಟೆ ಹೊತ್ತಿಗೆ ಸಿತಾರಾ ಶಕ್ತಿ ಪ್ರಸಾದ್ ಕಡೆಯವರಿಂದ ಇವರಿಗೆ ಕಾಲ್ ಬಂದಿದೆ. ಹಾಗೆ ಶಂಕರು ಅವರ ಹೆಂಡತಿ ಅಕೌಂಟ್ಗೆ ಸಿತಾರಾ ಅವ್ರ ಕಡೆಯಿಂದ 5 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಅವತ್ತಿನ ರಾತ್ರಿ ಓಡ್ ಬಂದ ಸಂಧ್ಯಾಳನ್ನ ಇದೇ ಶಂಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿದಾನೆ. ಸಂಧ್ಯಾ ಸತ್ತಿರೋ ಜಾಗದಲ್ಲಿ 3 ರಿಂದ 4 ಗಂಟೆ ತನಕ ಅಂದ್ರೆ 1 ಗಂಟೆಗಳ ಕಾಲ ಸಿತಾರಾ ಶಕ್ತಿ ಪ್ರಸಾದ್ ಮತ್ತೆ ಈ ಶಂಕರು ಇವರಿಬ್ಬರ ಫೋನ್ ಸಿಗ್ನಲ್ ಒಂದೇ ಟವರ್ ಅಲ್ಲಿ ಕ್ಯಾಚ್ ಆಗಿದೆ. ಸಿತಾರಾ ಅವರು ಯೂಸ್ ಮಾಡ್ತಿರೋ ಫೋನ್ ನ ಸಿಮ್ ಕಾರ್ಡ್ ವಿಕ್ಕಿ ಹೆಸರಲ್ಲಿದೆ. ಈ ಹಿಂದೆ ಗೊಂದಲ ಆಗಿದ್ದು ಇಲ್ಲೇ ಯುವರಾನ. ಇನ್ನೂ ಆಳವಾಗಿ ತಿಳ್ಕೊಂಡಾಗ್ಲೇ ಸರಿಯಾದ ವಿಷಯ ಏನು ಅಂತ ಗೊತ್ತಾಗಿತ್ತು. ಇವರಿಬ್ರು ಸೇರಿ ಸಂಚು ಮಾಡಿ ಸಂಧ್ಯಾನ ಕೊಲೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಫಿಂಗರ್ ಪ್ರಿಂಟ್ಸ್ ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ ಮುಂದೆ ಸಬ್ಮಿಟ್ ಮಾಡಿದೀನಿ ಯುವರಾನ. ಅಬ್ಜೆಕ್ಷನ್ ಮೈ ಲಾರ್ಡ್. ಒಂದು ಸೆಲ್ ಫೋನ್ ಡಾಕ್ಯುಮೆಂಟ್ ಇಟ್ಕೊಂಡು ನನ್ನ ಕಕ್ಷಿದಾರರ ಮೇಲೆ ಸುಳ್ಳು ಆಪಾದನೆ ಹೊರಿಸೋದು ಖಂಡಿತ ತಪ್ಪಾಗುತ್ತೆ. ಈ ಶಂಕರು ಹೇಳಿದ ಮಾತನ್ನ ಒಪ್ಕೊಳ್ಳೋಣ.
ಆದ್ರೆ ಸಿತಾರ ಅವ್ರ ಬಗ್ಗೆ ಯಾವ ಸೂಕ್ತ ಸಾಕ್ಷಿಗಳನ್ನ ಅಪೋಸಿಷನ್ ಲಾಯರ್ ಕೊಡ್ತಾ ಇಲ್ಲ. ಅಷ್ಟಕ್ಕೂ ಅವ್ರ ಸೆಲ್ ಫೋನ್ ಕಳೆದೋಗಿರ್ಬೋದು. ಭಾರ್ಗವಿಗೆ ಅವ್ರ ಮೇಲೆ ದ್ವೇಷ ಇದೆಯಲ್ಲ, ಹಾಗೆ ಇರೋರು ಇನ್ನೊಬ್ರು ಈ ಕೆಲಸನೂ ಮಾಡಿರ್ಬೋದಲ್ಲ. ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಲೇಬೇಕು ಇವರನ್ನ. ಕಣ್ಮುಂದಿನ ಸಾಕ್ಷಿ ಇದ್ರು ಅದನ್ನ ಒಪ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಸರ್? ಸಂಧ್ಯಾನೆ ಬಂದು ಸಾಕ್ಷಿ ಹೇಳ್ಬೇಕಾ? ಹೌದು, ಸಂಧ್ಯಾನೆ ಬಂದು ಸಾಕ್ಷಿ ಹೇಳಿದ್ರೆ ಒಪ್ಕೊತಿದ್ವಿ. ನನಗೆ ಯಾರು ಲೈಂಗಿಕ ದೌರ್ಜನ್ಯ ಕೊಟ್ಟಿಲ್ಲ ಮಹಾಸ್ವಾಮಿ. ನನ್ನನ್ನು ಯಾರು ಅತ್ಯಾಚಾರ ಮಾಡಿಲ್ಲ ಮಹಾಸ್ವಾಮಿ. ದುಡ್ಡಿನ ಆಸೆಗೆ ಭಾರ್ಗವಿ ಅಕ್ಕ ಹೇಳಿದ್ದನ್ನೆಲ್ಲ ಒಪ್ಕೊಂಡು ಕೇಸ್ ಹಾಕ್ತೆ. ಯಾಕೆ ಅಂದ್ರೆ ನನ್ನ ತಂದೆಗೆ ಹುಷಾರಿಲ್ಲ ಮಹಾಸ್ವಾಮಿ. ಅವ್ರಿಗೆ ಚಿಕಿತ್ಸೆ ಕೊಡ್ಸೋದಕ್ಕೆ ನನಗೆ ದುಡ್ಡು ಬೇಕು. ಆ ದುಡ್ಡಿನ ಆಸೆಗೆ ನಾನು ಹೀಗೆಲ್ಲ ಮಾಡಿದೆ. ಆದ್ರೆ ಭಾರ್ಗವಿ ಅಕ್ಕ ನಾನು ಸತ್ತೇ ಹೋಗಿದ್ದೀನಿ ಅಂತ ನಾಟಕ ಮಾಡೋಣ ಅಂತ ಹೇಳಿದ್ರು. ಹಾಗೆ ಮಾಡಿದ್ರೆ ಇನ್ನು ಜಾಸ್ತಿ ದುಡ್ಡು ಸಿಗುತ್ತೆ ಸಂಧ್ಯಾ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿದಾಗ ನಂಗೆ ತುಂಬಾ ಭಯ ಆಯ್ತು ಮಹಾಸ್ವಾಮಿ. ಇದ್ಯಾಕೋ ಮಿತಿ ಮೀರ್ತಿದೆ ಅಂತ ನಾನು ಒಪ್ಕೊಂಡಿಲ್ಲ. ನಾನು ಒಪ್ಪದೇ ಇದ್ದಾಗ ನನ್ನನ್ನ ಬೆದರಿಸಿದ್ರು ಮಹಾಸ್ವಾಮಿ. ಮತ್ತೆ ಕೋರ್ಟು ಕೇಸು ಎಲ್ಲ ಬೇಡ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತ ಹೇಳ್ದೆ. ಆದ್ರೆ ಭಾರ್ಗವಿ ಅಕ್ಕಂಗೆ ಇದೆಲ್ಲ ಇಷ್ಟ ಆಗಿಲ್ಲ. ದುಡ್ಡಿನ ಆಸೆಗೆ ನನ್ನನ್ನು ಕೊಲೆ ಮಾಡೋದಕ್ಕೆ ಅವರೇ ಜನರನ್ನ ಕಳಿಸಿದ್ದು. ಭಾರ್ಗವಿ ಅಕ್ಕನ ಕಡೆಯವರು ನನ್ನ ತಲೆಗೆ ಹೊಡೆದು ನನ್ನ ಪ್ರಜ್ಞೆ ತಪ್ಪಿಸಿ ನನ್ನ ಕಿಡ್ನಾಪ್ ಮಾಡಿದ್ರು ಮಹಾಸ್ವಾಮಿಗಳೇ. ಅದಾದ್ಮೇಲೆ ನಾನು ಕೊಲೆ ಆಗಿರೋ ತರ ಡ್ರಾಮಾ ಮಾಡಿ ವಿಕ್ಕಿ ಮತ್ತೆ ಸಿತಾರ ಅವ್ರ ಮೇಲೆ ಕೊಲೆ ಕೇಸ್ ಹಾಕಿದ್ದಾರೆ. ಇಷ್ಟೆಲ್ಲ ನಡೀತಾ ಸಂಧ್ಯಾ? ಇಷ್ಟು ದಿನ ಎಲ್ಲಿದ್ದಮ್ಮ ನೀನು? ಇವ್ರು ನನ್ ಬಚ್ಚಿಟ್ಟಿರೋ ಜಾಗದಿಂದ ಹೇಗೋ ತಪ್ಪಿಸ್ಕೊಂಡಿದ್ದೆ. ಆದ್ರೆ ಮುಂದೇನ್ ನಡೀತು ಅಂತ ನಂಗೆ ಗೊತ್ತಾಗಿಲ್ಲ. ನಾನ್ ಕಣ್ ತೆರೆದು ನೋಡ್ದಾಗ ಯಾವುದೋ ಉತ್ತರ ಭಾರತದ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದೆ. ಯಾವುದೋ ತೀರ್ಥಯಾತ್ರೆ ಮಾಡೋ ಒಂದ್ ಗುಂಪಿಗೆ ನಾನ್ ರೋಡಲ್ಲಿ ಸಿಕ್ಕಿದ್ನಂತೆ. ಪ್ರಜ್ಞೆ ಇಲ್ದಿರೋ ನನ್ನನ್ನು ನೋಡಿ ಯಾವುದೋ ಹಾಸ್ಪಿಟ್ಲಿಗೆ ಸೇರಿಸಿದ್ರಂತೆ. ಈಗ ಸ್ವಲ್ಪ ದಿನದ ಹಿಂದಷ್ಟೇ ನನ್ ಕೋಮಾದಿಂದ ಆಚೆ ಬಂದಿದ್ದು ಮಹಾಸ್ವಾಮಿ. ನ್ಯೂಸ್ ನೋಡಿ, ಇಲ್ಲಿ ನಡೀತಿರೋ ವಿಷಯ ನೋಡಿ ಗಾಬರಿ ಆಗೋಗಿತ್ತು. ಅದಕ್ಕೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ.
ಭಾರ್ಗವಿ, ನೀವೇನ್ ಮಾಡಕ್ ಹೊರಟಿದ್ದೀರಿ ಅನ್ನೋ ಪರಿಜ್ಞಾನ ಇದೆಯಾ? 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ನಮ್ಮ ಕಾನೂನು ಹೇಳುತ್ತೆ. ಅಂತ ಕಾನೂನಿನ ಕಣ್ಣಿಗೆ ಮಣ್ಣೆರ್ಚಕ್ ಹೊರಟಿದ್ದೀರಲ್ಲ, ದಿಸ್ ಈಸ್ ಅನ್ಅಕ್ಸೆಪ್ಟಬಲ್ ಭಾರ್ಗವಿ. ಇಂಥ ಒಬ್ಬ ಭ್ರಷ್ಟ ಲಾಯರ್ ನಮ್ಮ ಮಧ್ಯೆ ಇದ್ದಾರೆ ಅನ್ನೋದೇ ನಮ್ಮ ವೃತ್ತಿಗೆ ಒಂದು ಕಪ್ಪು ಚುಕ್ಕಿ ಇವರಾನ. ಕಾನೂನಿಗೆ, ಕಾನೂನಿನ ಕಟ್ಟುಪಾಡಿಗೆ, ಲಾಯರ್ ವೃತ್ತಿಗೆ, ಘನ ನ್ಯಾಯಾಲಯಕ್ಕೆ ಮರ್ಯಾದೆನೆ ತೋರಿಸದೆ ಬಹಳ ಕನಿಷ್ಠವಾಗಿ ನಡ್ಕೊಂಡಿದ್ದಾರೆ ಇವರಾನ. ಇಂಥ ಮುಖವಾಡ ಹಾಕೊಂಡಿರೋ ಲಾಯರು ನಮ್ಮ ಸಮಾಜಕ್ಕೆ ಬೇಕಾ? ಇಂಥ ಲಾಯರ್ಗಳು ಅದೆಷ್ಟು ಮುಗ್ಧ ಜೀವಿಗಳನ್ನ ಹಾಳು ಮಾಡಿಬಿಡ್ತಾರೆ ಇವರಾನ. ಈ ಕೂಡಲೇ ಭಾರ್ಗವಿಯವರ ಬಾರ್ ಕೌನ್ಸಿಲ್ ಮೆಂಬರ್ಶಿಪ್ ನ ರದ್ದು ಮಾಡಿ ಅವ್ರು ಯಾಕೆ ಹೀಗೆ ಮಾಡಿದ್ರು ಅಂತ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಯುವರ್ ಆನರ್. ಅಡ್ವೊಕೇಟ್ ಭಾರ್ಗವಿ LLB ಅವರು ಮಾಡಿರೋದು ಮಹಾ ಅಪರಾಧ. ಒಬ್ಬ ಲಾಯರ್ ಆಗಿ ಕಾನೂನಿಗೆ ಮಸಿ ಬಳಿಯೋದು ನ್ಯಾಯಾಲಯ ಒಪ್ಪೋದಿಲ್ಲ. ಹೆಚ್ಚಿನ ವಿಚಾರಣೆಗಾಗಿ ಭಾರ್ಗವಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಬೇಕೆಂದು ನ್ಯಾಯಾಲಯ ತೀರ್ಮಾನಿಸಿದೆ. ಹಾಗೆ ವಿಕ್ರಮ್ ಭೂಪತಿ ಅವರನ್ನು ಬಿಡುಗಡೆಗೊಳಿಸಬೇಕೆಂದು ಈ ಘನ ನ್ಯಾಯಾಲಯ ತೀರ್ಮಾನಿಸಿದೆ.